ನಮಸ್ಕಾರ. ನಾನು ಶ್ರೀಕೃಪಾ 10ನೇ ತರಗತಿ. ಸ್ಟ್ರೀಮ್ಸ್ ಆಫ್ ಕೊಂಬೆಟ್ಟು ಚಾನೆಲ್ಗೆ ಸ್ವಾಗತ. ಸರಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೊಂಬೆಟ್ಟು ಈ ನಮ್ಮ ನೆಚ್ಚಿನ ಸಂಸ್ಥೆಯಲ್ಲಿ ದಿನಾಂಕ 21/6/2024 ವಿಶ್ವ ಯೋಗ ದಿನಾಚರಣೆಯನ್ನು ಸುವ್ಯವಸ್ಥಿತವಾಗಿ ಆಚರಿಸಲಾಯಿತು. ನಮ್ಮ ಸಂಸ್ಥೆ ಮತ್ತು ಎನ್ಸಿಸಿ ಘಟಕದ ಸಹಯೋಗದಲ್ಲಿ ಮರಾಠಿ ಸಭಾಭವನದಲ್ಲಿ ನಡೆಯಿತು. ಸಂಸ್ಥೆಯ ಉಪಪ್ರಾಂಶುಪಾಲರಾದ ಶ್ರೀ ವಸಂತ ಮೂಲ್ಯ ಇವರು ಮಾತನಾಡುತ್ತಾ ದೈಹಿಕ ಸಾಮರ್ಥ್ಯ ವರ್ಧನೆ, ಒತ್ತಡದಿಂದ ಮುಕ್ತಿ, ಮನಸ್ಸಿನ ಏಕಾಗ್ರತೆಗೆ ಯೋಗವು ಬಹಳ ಸಹಕಾರಿ. ಮಾನವ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಮತ್ತು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಎದುರಿಸುವಾಗ ಸ್ವನಿಯಂತ್ರಣ ಯೋಗದಿಂದ ಪ್ರಾಪ್ತಿಯಾಗುತ್ತದೆ ಎಂದರು. ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನಾವು ನಮ್ಮ ಕೊಂಬೆಟ್ಟಿನ ದಶಮಾನೋತ್ಸವವನ್ನು ಆಚರಿಸ್ತೇವೆ. ಯೋಗ ಅಂತಾರಾಷ್ಟ್ರೀಯ ಯೋಗ ದಿನದ ದಶಮಾನೋತ್ಸವವನ್ನು ಆಚರಿಸ್ತೇವೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತಾ ಉಂಟು. ಒಂದು ಮಾತು ಕೇಳಿದೆ, ಯೋಗ ಬಲ್ಲವನಿಗೆ ರೋಗವಿಲ್ಲ. ಯಾವುದೇ ಋಷಿಮುನಿಗಳಾಗಿರ್ಬೋದು, ನಾವು ನಂಬಿರುವಂತಹ ಕೆಲವು ದೇವರುಗಳಾಗಿರ್ಬೋದು, ಅವರ ಆಸೀನರಾಗಿರುವಂತಹ ಒಂದು ಮುದ್ರೆಯನ್ನು ಗಮನಿಸಿಕೊಳ್ಳಿ. ಪದ್ಮಾಸನಾಗಿ ಕೂತ್ಕೊಂಡಿರ್ತಾರೆ. ಯಾವುದೇ ದೇವಿಗಳನ್ನು ನಾವು ಒಲಿಸಿಕೊಳ್ಬೇಕಂತಂದ್ರೆ ಏಕಾಗ್ರತೆ ಬೇಕು. ಅದಕ್ಕೇ ಯೋಗದಲ್ಲಿ ನಾವು ಪ್ರಾಣಾಯಾಮ ಮಾಡುವುದು. ಸ್ಟೂಡೆಂಟ್ಸ್, ನಮಗೆ ಓದುವಾಗ ಸ್ವಲ್ಪ ಮನಸ್ಸು ಚಂಚಲ ಆಗ್ತದೆ. ಕೌಮಾರ್ಯ ಅವಸ್ಥೆ ಸಹಜ, ವಯೋಸಹಜವಾದಂತಹ ವರ್ತನೆ ನಿಮ್ದು. ಅದನ್ನು ನಿಗ್ರಹ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಏಕಾಗ್ರತೆ ಬೇಕು. ಸ್ಟಡಿಯ ಕಡೆಗೆ ನಮ್ಮ ಕಡೆ ಹೋಗ್ಬೇಕು. ಮತ್ತು ನಮ್ಮ ಆರೋಗ್ಯ, ವೈದ್ಯರ ಹತ್ರ ಹೋಗದೆ ನಾವಾದಷ್ಟು ನಮ್ಮ ಆರೋಗ್ಯವನ್ನು ಕಂಟ್ರೋಲ್ ಮಾಡಿಕೊಳ್ಳುವ, ನಿಯಂತ್ರಣ ಮಾಡಿಕೊಳ್ಳುವ ಆ ಉದ್ದೇಶದಿಂದ ಎನ್ಸಿಸಿ ಸಹಾಯಕ ಸರ್, ಅದೇ ರೀತಿ ನಮ್ಮ ದೈಹಿಕ ಶಿಕ್ಷಕರು, ಅದರ ಎಲ್ಲ ಸಹೋದ್ಯೋಗಿಗಳು, ನೀವು ವಿದ್ಯಾರ್ಥಿಗಳು ನಮ್ಮೊಂದಿಗೆ ಭಾಗಿಯಾಗಿದ್ದೀರಾ. ತುಂಬಾ ಸಂತೋಷ ಆಗ್ತಾ ಉಂಟು. ಯೋಗ ದಿನಾಚರಣೆ ಎಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಹೋಗಿದೆ. ಹೋಗ್ಬೇಕಾದ್ರೆ ಯೋಗದ ಒಂದು ಕಲೆ ಓದೋದು ನಮ್ಮ ಭಾರತದಿಂದ ತುಂಬಾ ಹೆಮ್ಮೆ ಮಾಡಬೇಕು. ನಾವು ಭಾರತದ ಮಕ್ಕಳು, ಭಾರತದ ಪ್ರಜೆಗಳು ಇಲ್ಲಿಂದ ಕಲಿಸಿದ ಯೋಗ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ಎಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲರಿಗೆ ಶುಭವಾಗಲಿ. ಕತ್ತಲಿಂದ ಬೆಳಕಿನೆಡೆಗೆ, ಮೃತ್ಯುವಿಂದ ಅಮರತ್ವದೆಡೆಗೆ, ನಡೆಸೆನ್ನನು. ಕತ್ತಲಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮೃತ್ಯುವಿಂದ ಅಮರತ್ವದೆಡೆಗೆ, ನಡೆಸೆನ್ನ. ಕಣ್ಣುಗಳು ಹಾಗೆ ಮುಚ್ಚಿರಲಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಶವಸ್ಮಿ. ರಿಲ್ಯಾಕ್ಸ್. ಈಗ ಎಲ್ಲರೂ ನಿಂತ್ಕೊಂಡು ನಾವು ವಾರ್ಮ್ ಅಪ್ ಮಾಡಲಿಕ್ಕೆ. 2 3 4. ಈಗ ಬಲಗಾಲ, ಪುನಃ ಬಲಗಾಲ ಹಿಂದಕ್ಕೆ ಚಾಚಿ. 5. ಇನ್ನೊಂದು ಕಾಲು ಉಸಿರನ್ನು ಗಮನಿಸ್ತಾ ಮಾಡಿ. 6 7 8 9
10 ಪುನರಪಿ ಶಶಾಂಕಾಸನ. ಏಕಪಾದ ಪ್ರಸರಣಾಸನ. ಒಂದು ಕಾಲು ಮುಂದಕ್ಕೆ, ಬಲಗಾಲ ಮುಂದೆ, ಎಡಗಾಲ ಮುಂದೆ. ಪಾದಹಸ್ತಾಸನ. ಉಸಿರು ತಗೊಳ್ತಾ ಊರ್ಧ್ವ ನಮಸ್ಕಾರ. ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಕೈಗಳನ್ನು ಇಳಿಸಿ. 1, ಕೈಗಳನ್ನು ಚಾಚಿ. 2, 3, ಉಸಿರು ತಗೊಳ್ತಾ ಕೈಗಳನ್ನು ಜೋಡಿಸಿ. ಅಲ್ಲಿ ಸಹಜ ಉಸಿರಾಟ. ಕೆಲವು ಕೌಂಟ್ಗಳಷ್ಟು ನಿಲ್ಲಬೇಕು. 1, 2, 3, 4, 5. ಇದನ್ನು ಮನಸ್ಸಲ್ಲಿ ಎಣಿಸಿ. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡುತ್ತಾ ಕೈಗಳನ್ನು ಫಸ್ಟಿಗೆ ಇಳಿಸಿ, ಆಮೇಲೆ ಕಾಲು ಇಳಿಸಿ. ಇನ್ನೊಂದು ಕಾಲು ರೆಡಿಯಾಗಿ ಸಮಸ್ಥಿತಿ. ಎಡಗಾಲು ರೆಡಿಯಾಗಿ. ಉಸಿರನ್ನು ತಗೊಳ್ತಾ ಉಸಿರನ್ನು ಗಮನಿಸಬೇಕು. ನಿಮ್ಮ ಉಸಿರನ್ನು ತಗೊಳ್ತಾ ಕೈಗಳನ್ನು ನಿಧಾನ ಜೋಡಿಸಿ. ವೃಕ್ಷಾಸನ. ದೃಷ್ಟಿ ನೇರ ಸಮಾಂತರವಾಗಿ, ಭೂಮಿಗೆ ಸಮಾಂತರ ದೃಷ್ಟಿ. ರಿಲ್ಯಾಕ್ಸ್. ಉಸಿರನ್ನು ಬಿಡುತ್ತಾ ಕೈಗಳನ್ನು ಇಳಿಸಿ, ಕಾಲನ್ನು ಇಳಿಸಿ. ಗುಡ್. ರಿಲ್ಯಾಕ್ಸ್. ಈಗ ಸೊಂಟಕ್ಕೆ ಕೈ ತಗೊಂಡೋಗಿ ನೆಕ್ ರೊಟೇಷನ್ ನಿಧಾನ ಮಾಡಬೇಕು. ಮೇಡಮ್ ಮಾಡ್ತಾರೆ ನೋಡಿ. ಕ್ಲಾಕ್ ವೈಸ್ ಮೊದಲು ನಿಧಾನ. ಯಾರಿಗಾದ್ರೂ ತಲೆ ತಿರುಗುವ ಸಮಸ್ಯೆ ಇದ್ರೆ ಮಾಡಬೇಡಿ, ಸುಮ್ಮನೆ ನಿಂತ್ರೆ ಆಯ್ತು. ರೈಟ್. ನಿಧಾನ. ಅದು ಬೇಕಾದ್ರೆ 2 ರೌಂಡ್ ಆದ್ರೂ ಪರವಾಗಿಲ್ಲ. ರಿಲ್ಯಾಕ್ಸ್. ಈಗ ಫ್ರಂಟ್ ಅಂಡ್ ಬ್ಯಾಕ್ ನಿಧಾನ, ಸ್ಲೋಲಿ. ರಿಲ್ಯಾಕ್ಸ್. ಈಗ ಲೆಫ್ಟ್ ಅಂಡ್ ರೈಟ್. ಫಸ್ಟ್ ಈಗ ಲೆಫ್ಟ್ ಸೈಡ್, ಲೆಫ್ಟ್ ಅಂಡ್ ರೈಟ್. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕೈಗಳನ್ನು ಬಿಡಿ ಕೆಳಗೆ. ಈಗ ನಾವು ಮೊದಲು ನಿಂತು ಮಾಡಲು 3 ಆಸನಗಳನ್ನು ಕಲ್ತಿದ್ದೀವಿ, ಅವುಗಳನ್ನು ಮಾಡೋಣ. 2 ಲಾಕ್ ಮಾಡಿ, ಉಸಿರನ್ನು ತಗೊಳ್ಳಿ. 3 ಉಸಿರನ್ನು ತಗೊಳ್ತಾ ಮೇಲಕ್ಕೆ. ರಿಲ್ಯಾಕ್ಸ್. ನಿಧಾನ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಇಳಿಸಿ. ತಾಡಾಸನ. ಮತ್ತೊಮ್ಮೆ 1, 2 ಲಾಕ್ ಮಾಡಿ, ತಿರುಗಿಸಿ, ಉಸಿರನ್ನು ತಗೊಳ್ತಾ 3 ಒಟ್ಟಿಗೆ. ರಿಲ್ಯಾಕ್ಸ್. ಕೈಗಳ ನಿಧಾನ ರಿಲೀಸ್ ಮಾಡಿ, ಇಳಿಸಿ. ರಿಲ್ಯಾಕ್ಸ್. ಈಗ ವೃಕ್ಷಾಸನ. ಒಂದು ಕಾಲನ್ನು ಎತ್ತಿ, ಫಸ್ಟಿಗೆ ಬಲಗಾಲನ್ನೇ ಎತ್ತಿ. 1, ಕೈಗಳನ್ನು ಚಾಚಿ. 2, 3 ಉಸಿರು ತಗೊಳ್ತಾ ಕೈಗಳನ್ನು ಜೋಡಿಸಿ. ಅಲ್ಲಿ ಸಹಜ ಉಸಿರಾಟ. ಕೆಲವು ಕೌಂಟ್ಗಳಷ್ಟು ನಿಲ್ಲಬೇಕು. 1, 2, 3, 4, 5. ಇದನ್ನು ಮನಸ್ಸಲ್ಲಿ ಎಣಿಸಿ. ರಿಲ್ಯಾಕ್ಸ್. ನಿಧಾನ ಉಸಿರು ಬಿಡುತ್ತಾ ಕೈಗಳನ್ನು ಫಸ್ಟಿಗೆ ಇಳಿಸಿ, ಆಮೇಲೆ ಕಾಲು ಇಳಿಸಿ. ಉಸಿರನ್ನು ಬಿಡುತ್ತಾ ಭುಜದ ಲೆವೆಲ್ಗೆ 2 ಕೈಗಳು. ದೃಷ್ಟಿ ಮುಂದೆ. 1, 2, 3, 4, 5. ಉಸಿರು ತಗೊಳ್ತಾ ಮೇಲೆ ಬನ್ನಿ. ನಿಧಾನ ಉಸಿರು. ಕೈಗಳನ್ನು ಬಿಡಿ. ಅಂದರೆ ದಣಿವು ನಿವಾರಿಸಿಕೊಳ್ಳಲು. ಮೂಳೆಗಳಿಗೆ, ಗಂಟುಗಳಿಗೆ, ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡುವುದಕ್ಕಾಗಿ ಶವಾಸನ. ನಿಮ್ಮ ಪಾದಗಳನ್ನು ಗಮನಿಸಿ. ನಿಮ್ಮ ಕಿವಿಗೆ ನಾನು ಹೇಳ್ತಿರೋ ಶಬ್ದಗಳು ಬೀಳಬೇಕು. ಚಲನೆ ಇರಬಾರ್ದು. ಶರೀರಕ್ಕೆ ಚಲನೆ ಇಲ್ಲ, ವಿಶ್ರಾಂತಿಯಲ್ಲಿದೆ ಶರೀರ. ನಿಮ್ಮ ಕಾಲುಗಳನ್ನು ಗಮನಿಸಿ. 2 ಮೊಣಕಾಲುಗಳನ್ನು ಗಮನಿಸಿ.
ಗಮನಿಸಬಹುದು. ನಿಮ್ಮ ಬೆನ್ನಿನ ಭಾಗವನ್ನು ಗಮನಿಸಿ. ಹಾಗೆ ಶರೀರವನ್ನು ಭೂಮಿ ಮೇಲೆ ಪುನಃ ಇಳಿಸಿಕೊಳ್ಳಿ. ರಿಲ್ಯಾಕ್ಸ್. ಯಾವುದೇ ಕೆಲಸವನ್ನು ಮಾಡಿದ ನಂತರ ವಿಶ್ರಾಂತಿ ಪಡೆಯುವ ಹಾಗೆ ಯೋಗಾಸನ, ಸೂರ್ಯ ನಮಸ್ಕಾರ ಮಾಡಿದ ನಂತರ ಪ್ರಾಣಾಯಾಮ, ಶವಾಸನ ಮಾಡುವುದು ಮುಖ್ಯ. ಈಗ ನೀವು ಶವಾಸನದಲ್ಲಿದ್ದೀರಿ, ಶರೀರಕ್ಕೆ ವಿಶ್ರಾಂತಿ ಸಿಗ್ತಾ ಇದೆ. ಹೊರಗಿನ ವಿವಿಧ ಶಬ್ದಗಳು ನಿಮ್ಮ ಕಿವಿಗೆ ಬೀಳ್ತಾ ಇದೆ. ಪಕ್ಷಿಗಳ ಕಲರವ, ಪಕ್ಷಿಗಳ ಕಲರವಾದ ದೂರದಲ್ಲಿ ಬೀಳ್ತಾ ಇದೆ. ಸ್ಟೇಜ್ಗೆ ಫೇಸ್ ಮಾಡಿ, ಕಣ್ಣು ತೆರೆಯಲಿಕ್ಕಿಲ್ಲ. ಸ್ಟೇಜ್ಗೆ ಮುಖ ಮಾಡಿ ಕುಳಿತುಕೊಳ್ಳಿ. ಪದ್ಮಾಸನದಲ್ಲಿ ಅಥವಾ ಸುಖಾಸನದಲ್ಲಿ ಕಣ್ಣು ಬಿಡಲಿಕ್ಕಿಲ್ಲ. ಕೈಗಳನ್ನು ಚೆನ್ನಾಗಿ ಉಜ್ಜಿ ಒರೆಸಿಕೊಳ್ಳಿ. 2-3 ಸತಿ ನೀವು ಹಾಗೆ ಮಾಡಬಹುದು. ನಂತರ ನಿಧಾನವಾಗಿ ಕಣ್ಣು ತೆರೆಯುವುದು. ರಿಲ್ಯಾಕ್ಸ್. ಬಿಟ್ಟು ಮತ್ತೆ ಎಲ್ಲವೂ ಮಾಡುವ ಭಾರತದ ಧ್ಯಾನ, ಮಾಡುವ ಭಾರತದ ಧ್ಯಾನ. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಸಂಸ್ಥೆಯ ಸುಮಾರು 650 ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರು ಸೂರ್ಯ ನಮಸ್ಕಾರ, ಯೋಗಾಸನ, ಪ್ರಾಣಾಯಾಮಗಳನ್ನು ಮಾಡಿ ಸಂತೃಪ್ತ ಭಾವವನ್ನು ಅನುಭವಿಸಿದರು. ಈ ಕಾರ್ಯಕ್ರಮದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ಜಾನೆಟ್ ಪಾಯಸ್ ಹಾಗೂ ಶ್ರೀಮತಿ ಗೀತಾಂಜಲಿ ಇವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಎನ್ಸಿಸಿ ಅಧಿಕಾರಿ ಗ್ರೆಗೋರಿ ರೋನಿ ಪಾಯಸ್ ಕಾರ್ಯಕ್ರಮದ ನೇತೃತ್ವ ವಹಿಸಿದರು. ಎಸ್ಡಿಎಂಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಜೋಕಿಮ್ ಡಿಸೋಜಾ, ಶಿಕ್ಷಣ ತಜ್ಞ ಶ್ರೀ ಸೇರಾ ಕೋಟ್ಯಪ್ಪ ಪೂಜಾರಿ ಉಪಸ್ಥಿತರಿದ್ದರು. ಇಲ್ಲಿಗೆ ಈ ವರದಿಯು ಮುಕ್ತಾಯವಾಯಿತು. ವಂದನೆಗಳು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.